ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಮಗದೊಂದು ವಾರ ಶುರುವಾಯಿತು. ಸೋಮವಾರ ಮುಂಜಾನೆ ಇವತ್ತು ಜುಲೈ 18ನೇ ತಾರೀಕು ಮಹತ್ತರವಾದ ದಿನ. ದೇಶಕ್ಕೂ ಕೂಡ ರಾಷ್ಟ್ರಪತಿ ಚುನಾವಣೆ ಆಯ್ಕೆ ನಡೆಯುತ್ತೆ ಇವತ್ತು. ಈ ಅರ್ಧ ಗಂಟೆ ನಿನ್ನೆ ನಡೆದಿರುವಂತಹ ವಿದ್ಯಮಾನಗಳು, ಇವತ್ತು ನಡೆಯುವಂತಹ ಎಲ್ಲ ಬೆಳವಣಿಗೆಯನ್ನ ಕೌಂಟ್ ಡೌನ್ ಅಲ್ಲಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ. 30 ನಿಮಿಷಗಳ 30 ಸುದ್ದಿ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಶುರು ಮಾಡೋಣ. ಮೊದಲನೇ ನ್ಯೂಸ್ ಕಡೆ ಗಮನ ಹರಿಸೋಣ. ಹೌದು, ಇವತ್ತು ರಾಷ್ಟ್ರಪತಿ ಆಯ್ಕೆಗೆ ಚುನಾವಣೆ ನಡೆಯುತ್ತೆ. ದೇಶದ ಸುಮಾರು 4800 ಚುನಾಯಿತ ಜನಪ್ರತಿನಿಧಿಗಳು 15ನೇ ರಾಷ್ಟ್ರಪತಿ ಆಯ್ಕೆ ಮಾಡಲು ಮತದಾನ ಮಾಡ್ತಾರೆ. ಸಂಸತ್ ಭವನ ಹಾಗೂ ರಾಜ್ಯ ವಿಧಾನಸಭೆಗಳಲ್ಲಿ ಮತದಾನ ನಡೆಯುತ್ತೆ. ಬ್ಯಾಲೆಟ್ ಬಾಕ್ಸ್ಗಳು ಈಗಾಗಲೇ ರೆಡಿಯಾಗಿದೆ. ಜುಲೈ 21ರಂದು ಸಂಸತ್ ಭವನದಲ್ಲಿ ಮತ ಎಣಿಕೆ ನಡೆಯುತ್ತೆ. ಜುಲೈ 25ನೇ ತಾರೀಕು ಮುಂದಿನ ರಾಷ್ಟ್ರಪತಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ. NDA ರಾಷ್ಟ್ರಪತಿ ಅಭ್ಯರ್ಥಿ ದ್ರೌಪದಿ ಮುರ್ಮು ಗೆಲುವು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದ ಕಾಂಗ್ರೆಸ್ ನಾಯಕಿ 5 ಬಾರಿಯ ಸಂಸದೆ ಮಾರ್ಗರೇಟ್ ಆಳ್ವಾರನ್ನ ವಿಪಕ್ಷಗಳು ಉಪರಾಷ್ಟ್ರಪತಿ ಅಭ್ಯರ್ಥಿ ಅಂತ ಘೋಷಿಸಿವೆ. ಮಹಾರಾಷ್ಟ್ರದ NCP ನಾಯಕ ಶರದ್ ಪವಾರ್ ಮನೆಯಲ್ಲಿ ನಡೆದಂತಹ ಮಹತ್ವದ ಸಭೆಯಲ್ಲಿ ಮಾರ್ಗರೇಟ್ ಆಳ್ವಾರನ್ನ ಅಭ್ಯರ್ಥಿ ಮಾಡಲು ತೀರ್ಮಾನಿಸಲಾಗಿದೆ. ಇನ್ನು NDA ಅಭ್ಯರ್ಥಿಯಾಗಿ ಜಗದೀಪ್ ಧನ್ಕರ್ ಆಯ್ಕೆಯಾಗಿದ್ದಾರೆ. Nothing to say. I'm tired. One second. No, don't go. Nothing to say. Just wait. I'm tired. One second. ಇಂದಿನಿಂದ ಸಂಸತ್ ಮಳೆಗಾಲದ ಅಧಿವೇಶನ ಶುರುವಾಗ್ತಾ ಇದೆ. ಆಗಸ್ಟ್ 18ರವರೆಗೂ ಸಂಸತ್ ಉಭಯ ಕಲಾಪಗಳು ನಡೆಯುತ್ತೆ. ಆದರೆ ಜುಲೈ 21ಕ್ಕೆ ದೇಶದಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಸಂಸತ್ ಅಧಿವೇಶನದ ವೇಳೆಯಲ್ಲೇ ಸೋನಿಯಾ ಗಾಂಧಿ ಅವರನ್ನ ಇಡಿ ವಿಚಾರಣೆ ಕರೆದಿದೆ. ಇದನ್ನು ಖಂಡಿಸಿ ಜುಲೈ 21ನೇ ತಾರೀಕು ಬೆಂಗಳೂರಲ್ಲಿ ಪ್ರತಿಭಟನೆ, ಜುಲೈ 22ನೇ ತಾರೀಕು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದರು. ಕಾಂಗ್ರೆಸ್ಗೆ ಸಂವಿಧಾನಬದ್ಧ ಸಂಸ್ಥೆಗಳ ಬಗ್ಗೆ ಗೌರವ ಇಲ್ಲ. ನ್ಯಾಷನಲ್ ಹೆರಾಲ್ಡ್ ಹಗರಣದಲ್ಲಿ ಇಡಿ ನೋಟಿಸ್ ಕೊಟ್ಟಿದೆ. ಪ್ರಾಮಾಣಿಕರಾಗಿದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಯಾಕೆ ಇಡಿಗೆ ಹೆದರಬೇಕು ಅಂತ ಕಿಡಿಕಾರದ್ರು CT ರವಿ. ಯಾರ್ದೋ ದುಡ್ಡು ಎಲ್ಲ ಜಾತ್ರೆ ಅನ್ನೋ ರೀತಿಯಲ್ಲಿ ಹಳ್ಳಿ ಕಡೆ ಗಾದೆ ಮಾತಿದೆಯಲ್ಲ, ಆ ರೀತಿ ನಡ್ಕೊಂಡ್ರ ಕಾರಣಕ್ಕೋಸ್ಕರ ನೋಟಿಸ್ ಕೊಟ್ಟಿದೆ. ಅವ್ರು ಪ್ರಾಮಾಣಿಕರಿದ್ದರೆ ಇಡಿಗೆ ಯಾಕೆ ಹೆದರಬೇಕು? ಪ್ರಾಮಾಣಿಕರಿದ್ದರೆ ಇಡಿಗೆ ಯಾಕೆ ಹೆದರಬೇಕು? ಭ್ರಷ್ಟಾಚಾರ ಮಾಡಿದರೆ ಬಿಡಬೇಕಾ? ನಾನು ಕಾಂಗ್ರೆಸ್ನವ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಸರಿ ಇದ್ದರೆ ನೀವು ಉತ್ತರಿಸೋದಕ್ಕೇನ್ರಿ? ಏನು ಸಮಸ್ಯೆ ನಿಮ್ಗೆ ಉತ್ತರಿಸೋದಕ್ಕೆ? ಇಂದಿನಿಂದ ಕೇಂದ್ರದ ನೂತನ GST ನೀತಿ ಜಾರಿಯಾಗುತ್ತೆ. ಹಾಲು ಹೊರತುಪಡಿಸಿ ಹಾಲಿನ ಉತ್ಪನ್ನಗಳ ಬೆಲೆ ಏರಿಕೆಯಾಗಿದೆ. ಈ ಕುರಿತು KMF ಪರಿಷ್ಕೃತ ದರ ಪಟ್ಟಿ ಬಿಡುಗಡೆ ಮಾಡಿದೆ. ನಂದಿನಿ ಮೊಸರು, ಲಸ್ಸಿ ಮತ್ತು ಮಜ್ಜಿಗೆ ದರಗಳು 1ರಿಂದ 3 ರೂಪಾಯಿಯಷ್ಟು ಏರಿಕೆಯಾಗಿದೆ. 200 ಗ್ರಾಂ ಮೊಸರು ದರ 10ರಿಂದ 12 ರೂಪಾಯಿಗೆ ಹೆಚ್ಚಾಯಿತು. ಇನ್ನು ಚರ್ಮದ ಉತ್ಪನ್ನಗಳು, ಪ್ಯಾಕ್ ಮಾಡಿದ ಅಕ್ಕಿ, ಗೋಧಿ, ರಾಗಿ, ಬೇಳೆಕಾಳುಗಳ ಬೆಲೆ ಕೂಡ ಏರಿಕೆಯಾಯಿತು. ಹೈಟೆಕ್ ಹೋಟೆಲ್ಗಳ ರೂಮ್ ಹಾಗೂ ಆಸ್ಪತ್ರೆಯ ICU ರೂಮ್ಗಳ ಬಾಡಿಗೆ ದರ ಕೂಡ ಹೆಚ್ಚಾಯಿತು. ಏನು ಹೊರೆ ಆಗಲ್ಲ. ಸರ್ಕಾರದ ಆರ್ಥಿಕ ಸ್ಥಿತಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ, ಜನಗಳಿಗೂ ಒಳ್ಳೇದಾಗುತ್ತೆ. ಬಡವ್ರಿಗೆ, ಇವ್ರಿಗೆ ಈ ಹೆಲ್ತ್ ಸೆಕ್ಟರು ಫ್ರೀ, ಇದೆಲ್ಲ ವ್ಯಾಕ್ಸಿನ್ನು ಫ್ರೀ ಇದೆಲ್ಲ ಕೊಡ್ತಾರಲ್ಲ, ಅದಕ್ಕೆಲ್ಲ ಇದಾಗುತ್ತೆ. ಬೇಕೇ ಬೇಕು. ಇದು GST ಜಾಸ್ತಿ ಮಾಡಲೇಬೇಕು. ಗೊತ್ತೇ ಇದೆಯಲ್ಲ, ಪ್ರಸಿದ್ಧಿ ಬೆಲೆ ಜಾಸ್ತಿ ಆದರೆ ಜನಗಳು ಇದು ಮಾಡೋದು ಎಲ್ಲ ತೊಂದರೆಗಳು, ಭಾಳ ನಾನಾ ತೊಂದರೆಗಳಿದೆ. ಡೀಸೆಲ್ ಒಂದೇ ಸಾಕಲ್ಲ, ಡೀಸೆಲ್ ಪೆಟ್ರೋಲ್ 2 ಐಟಮಲ್ಲೇ ನಿಮಗೆಲ್ಲ ಏರ್ಕೊಂಡು ಹೋಗುತ್ತಲ್ಲ ನಿಮ್ಮ ಟ್ಯಾಕ್ಸ್ಗಳೆಲ್ಲ. ಅದರಿಂದ ಇದು ಸಮಂಜಸವಾದ ಇದಿಲ್ಲ ಅಂತ. ಇದು ಈ ಹಾಲು ಮೊಸರು ಇಂಥದ್ದಕ್ಕೆ ಮಾಡದೇ ಇದ್ದಿದ್ರೆ ಚೆನ್ನಾಗಿರೋದು. ಯಾಕೆಂದರೆ ಕೆಳಮಟ್ಟದವರೇ ಜಾಸ್ತಿ ಉಪಯೋಗಿಸೋದು, ಅವ್ರಿಗೆ ಅವಶ್ಯಕತೆ ಜಾಸ್ತಿ, ಮಿಡ್ಲ್ ಆ್ಯಂಡ್ ಬಿಲೋ. ಅದರಿಂದ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಅಂತ ನನ್ನ ಅನಿಸಿಕೆ. ಮಾಡದೇ ಇದ್ದರೆ ಉತ್ತಮ ಇತ್ತು. ಕಾಮನ್ ಮ್ಯಾನಿಗೆ ತುಂಬ ಹೆಲ್ಪ್ ಆಗಿರೋದು. ಡೈಲಿ ಬಳಕೆ ಮತ್ತು ಬಡವರಿಗೆ ಎಲ್ಲ ಬೇಕಾಗಿರೋ ವಸ್ತು ಹಾಲು ಎಸೆನ್ಷಿಯಲ್ ಐಟಮ್, ಕಮಾಡಿಟಿ. ಬಡವರಾಗ್ಲಿ ಅವ್ರು ಸೇವಿಸ್ತಾರೆ, ದೊಡ್ಡ ಶ್ರೀಮಂತರಾದ್ರೂ ಸೇರಿಸ್ತಾರೆ. ಬೇರೆ ಲಕ್ಸುರಿಯಸ್ ಐಟಮ್ಗೆ ಅವರು ಹಾಕ್ಬೋದಾಗಿತ್ತು. ಸ್ವಲ್ಪ ಸೆಲ್ಫಿ ತೆಗೆದುಕೊಳ್ಳಕ್ಕೆ ಹೋಗಿ ಯುವಕನೋರ್ವ ನೀರು ಪಾಲಾದ ಘಟನೆ ಧಾರವಾಡ ಜಿಲ್ಲೆ ಕಲಘಟಕಿ ತಾಲೂಕಿನ ನೀರಸಾಗರದ ಜಲಾಶಯದಲ್ಲಿ ನಡೆಯಿತು. 22 ವರ್ಷದ ಕಿರಣ್ ರಜಪೂತ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಕಿರಣ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ಪತ್ತೆಯಾಗಿಲ್ಲ. ಘಟನೆ ಸಂಬಂಧ ಕಲಘಟಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಶಾಲಾ ಕಟ್ಟಡಕ್ಕೆ ಸಿಡಿಲು ಬಡಿದು 9 ಮಂದಿ ಗಾಯಗೊಂಡಿರೋ ಘಟನೆ ಕೊಪ್ಪಳ ಜಿಲ್ಲೆಯ ಕೊಡತಗೇರಿ ಗ್ರಾಮದಲ್ಲಿ ನಡೆದಿದೆ. ಜೋರು ಮಳೆ ಸುರಿತಾ ಇತ್ತು. ಕಾರಣ ಊರಿನ ಕೆಲವು ಮಂದಿ ರಕ್ಷಣೆಗಾಗಿ ಶಾಲಾ ಕಟ್ಟಡದ ಕೆಳಗಡೆ ನಿಂತಿದ್ರು.
ಈ ವೇಳೆ ಶಾಲಾ ಮೇಲ್ಛಾವಣಿಗೆ ಸಿಡಿಲು ಬಡಿದಿದ್ದರಿಂದ 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಹನುಮನಾಳ ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ. ರಾಯಚೂರಿನ ಗುರ್ಜಾಪುರ ಬ್ರಿಡ್ಜ್ ಗೇಟ್ ರಿಪೇರಿ ಮಾಡಲು ಅಧಿಕಾರಿಗಳು ಹರಸಾಹಸ ಪಡುತ್ತಿದ್ದಾರೆ. ಗೇಟ್ ಓಪನ್ ಮಾಡಿ ನೀರು ಬಿಡೋದಕ್ಕೆ ಕೇರಳದಿಂದ 4 ತಂಡ ಬಂದಿದೆ. ಜೆಸಿಬಿ ಬಳಸಿ ಪ್ರವಾಹದ ನಡುವೆ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಸದ್ಯ 194 ಗೇಟ್ಗಳ ಪೈಕಿ 94 ಗೇಟ್ಗಳು ಮಾತ್ರ ಓಪನ್ ಆಗಿದೆ. 3 ದಿನಗಳಿಂದ ಉಳಿದ ಗೇಟ್ ತೆರೆಯೋದಕ್ಕೆ ಆಗ್ತಾ ಇಲ್ಲ. ಅಧಿಕಾರಿಗಳ ಎಡವಟ್ಟಿನಿಂದ ಯಾದಗಿರಿ, ರಾಯಚೂರಿನ ರೈತರ ಜಮೀನುಗಳು ಜಲಾವೃತ ಆಗಿದೆ. ಗೇಟ್ 100 ಗೇಟ್ ಒಳೆ ಬಂದ ಒಂದು ವಾರದ ಇಂಟಿಮೇಷನ್ ಕೊಟ್ರು ಗೇಟ್ ತೆಗದಲ್ರಿ ಅವರು. ಬರೀ 90 ಗೇಟ್ ತೆಗೆದು 100 ಗೇಟ್ ಉಳಿಸ್ಯಾರ ಅವರು. ಇಲ್ಲಿ ಬಂದು ನೀವು ಮೀಡಿಯಾದವರು ವಿಡಿಯೋ ಮಾಡಿದ್ರೆ ಬೇಕತ್ತಾರ್ರಿ. ಇವ್ರು ಇದೇ ಮಾಡ್ಕೊಂತ ಹೋತಾರೇನ್ರಿ? ಇಷ್ಟು ಬೇಜವಾಬ್ದಾರಿ ಯಾರು ಇವರು? ಬೇಡ. 5 ವರ್ಷದಿಂದ 60 ಎಕರೆ ಹೊಲ ಮಣಿಗೆ ಅವ್ರು ರೈತರು ಅದ್ರದನ್ನು ಪರಿಹಾರ ಕೊಟ್ಟಿಲ್ಲ. ಈಗ ಮತ್ತೆ ಗೇಟ್ ತೆಗೆದ ಕೇಸಿ ಗೇಟ್ ತೆಗಿಲಾರ್ದಂಗೆ ಹೊಲಗಳು ರೈತರು ಹೊಲ ಮಣಿಸಿ ಹಾಳು ಮಾಡಕತ್ತಾರ ಸರ್ ಎಲ್ಲರೂ. ಇವಾಗ ಬಂದು ಇಲ್ಲಿ ಎಲ್ಲರೂ ಕಾರ್ಮಿಕರು ಮಾಡ್ತಿರ್ತಾರೆ. ಇಂಥ ಒಳಗೆ ಕೆಲಸ ಮಾಡೋದು ಏನಾದ್ರು ಇವ್ರು ಅವ್ರ ಒಂದು ವಾರ ಮೊದಲು ತೆಗೆದ್ರೆ ಏನಾಗ್ತದೆ ಇವ್ರಿಗೆ? ಒಳೆ ಬಂದಾಗ ಗೇಟ್ ತೆಗೆ ಅಂತ ಹೇಳ್ತಾರೆ ಸರ್ ಇವ್ರಿಗೆ. ನಮ್ಮ ಶಿವಪುರ ಸರ್, ವಡಿಗೇರಿ ತಾಲೂಕು ಶಿವಪುರ ಇದೆ ರೀ. ಇಲ್ಲಿದ್ದ 4 ಕಿಲೋಮೀಟರ್. ನಮ್ಮ ಹೊಲೆಗಳು ಆಲ್ರೆಡಿ ಎಲ್ಲ ಹತ್ತಿಟ್ಟುವೆಲ್ಲ ಹೊಲಗಳೆಲ್ಲ ಮುಣಿಗೋಗ್ಯವ್ರು ಸರ್. ಅವ್ರ ಹತ್ರ ಧರಣಿ ಮಾಡಿವಿ ಸರ್. 5 ವರ್ಷ ಆಯ್ತು ಸರ್, ಇನ್ನೂ ಪರಿಹಾರ ಕೊಟ್ಟಿಲ್ಲ ಇವ್ರು. ಇಷ್ಟು ಬೇಜವಾಬ್ದಾರಿ ಯಾರು ಸರ್ ಇವ್ರು? KPCL ದವರು ಏನಂತಾರೆ ಸರ್? ಬರೀ ಅದನ್ನ ಹೇಳಿಕೆ ಅಂತ ಹೊಂಟಾರ್ರಿ. ಅದನ್ನ ಆಗಲ್ರಿ. ಈಗ ಒಂದು ವಾರದ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಾರ್ರಿ. ಎಲ್ಲ ಮ್ಯಾಗದ ಟಿವಿಯಾಗ ಬಂದ ಎಲ್ಲ ಬಂದ. ಒಂದು ವಾರದ ಗೇಟ್ ತೆಗಿಲಾರ್ದ ಒಳ್ಳೆ ಮ್ಯಾಗ ಇಲ್ಲಿ ಗೂಗಲ್ ಬ್ಯಾರೇಜ್ ಗೇಟ್ ತೆಗೆದ್ಮ್ಯಾಗ ಅವಾಗ ತೆಗೆ ಸ್ಟಾರ್ಟ್ ಮಾಡಿದ್ರೆ ಗೇಟ್ ಬರ್ತಾವಂದ್ರೆ ಸರ್ ಇವು. ಏನು ಕರೆಂಟಿನ ಮೋಟ್ರ್ಗಳ ಬಟನ್ ಹತ್ತಾನೆ ಎತ್ತಾಕ 5 ದಿನ ಆದವ್ರು ಒಂದ್ಸಲ ಗೇಟ್ ತೆಗಿಯಾಕ. ಒಂದು ವಾರ ಮೊದಲೇ ತೆಗಿಬೇಕು. ಈಗ 2 ಲಕ್ಷ ಇನ್ನೂ 2 ಲಕ್ಷ ಒಳಗಾದ ಸರಿ ಆಯ್ತು. ಏನೊಂದು 3-4 ಲಕ್ಷ ಬಿಟ್ರೆ ಎಲ್ಲ ಊರು ಮುಣಿಸ್ತಾರೆ ಸರ್ ಇವರು. ಇಷ್ಟು ಬೇಜವಾಬ್ದಾರಿ ಎದಕ್ಕೆ ಮಾಡ್ಬೇಕ್ರಿ ಇಲ್ಲಿ ಬ್ರಿಡ್ಜ್? ಎಲ್ಲ ಊರುಗಳ ಮುಣಿಸಕ್ಕೆ ಇವರು. ಬಸವಸಾಗರ ಡ್ಯಾಂನಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡ್ತಿದ್ದಾರೆ. ಆದ್ದರಿಂದ ಯಾದಗಿರಿ ಜಿಲ್ಲೆ ಕೊಳ್ಳೂರು ಸೇತುವೆ ಮುಳುಗೋ ಭೀತಿ ಎದುರಾಗಿದೆ. ಯಾದಗಿರಿ ರಾಯಚೂರಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಹತ್ರ ಸದ್ಯ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ತುಂಗಭದ್ರಾ ಜಲಾಶಯದಿಂದ ಭಾರೀ ಪ್ರಮಾಣದ ನೀರು ಬಿಡುಗಡೆ ಮಾಡ್ತಿರೋದ್ರಿಂದ ವಿಜಯನಗರ ಜಿಲ್ಲೆ ಐತಿಹಾಸಿಕ ಮದಲಗಟ್ಟೆ ಆಂಜನೇಯ ದೇವಸ್ಥಾನ ಜಲಾವೃತ ಆಗಿದೆ. ಆದ್ದರಿಂದ ಇವತ್ತಿನಿಂದ ದೇವಸ್ಥಾನ ಪ್ರವೇಶಕ್ಕೆ ನಿಷೇಧ ಹೇರಲಾಗಿದೆ. ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿ ನಿರಂತರ ಮಳೆಯಾಗ್ತಿರೋದ್ರಿಂದ ತುಂಗಭದ್ರಾ ನದಿಗೆ 1,50,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಅದರ ಡ್ರೋನ್ ವ್ಯೂ ನೀವು ನೋಡ್ತಾ ಇದ್ದೀರಾ. ಗಂಗಾವತಿ ಹತ್ರ ನದಿ ಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿದೆ. ದೇವ್ಘಾಟ್, ಆನೆಗೊಂದಿ, ಸಾಣಾಪುರ ಸೇರಿದಂತೆ ವಿವಿಧ ಗ್ರಾಮಗಳ 100 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಬಾಳೆತೋಟ ಮತ್ತು ಭತ್ತದ ಗದ್ದೆಗೆ ನೀರು ನುಗ್ಗಿರೋ ದೃಶ್ಯ. ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಐತಿಹಾಸಿಕ ಬೆಳವಾಡಿ ಕೆರೆ ದಶಕಗಳ ಬಳಿಕ ಕೋಡಿ ಬಿದ್ದಿದೆ. ಹೊಯ್ಸಳರ ಕಾಲದ ಈ ಕೆರೆ ಸುಮಾರು 15 ವರ್ಷಗಳಿಂದ ತುಂಬೇ ಇರಲಿಲ್ಲ. ಈಗ ಬೆಳವಾಡಿ ಕೆರೆ ತುಂಬಿ ಕೋಡಿ ಹರಿತಾ ಇದೆ. ಸುತ್ತಮುತ್ತಲಿನ 15 ಹಳ್ಳಿಗಳಲ್ಲಿ ಇದರಿಂದ ಸಂತಸ ವ್ಯಕ್ತ ಆಗಿದೆ. ಇನ್ನು ಕರಾವಳಿ ಜಿಲ್ಲೆಯಲ್ಲಿ ಭಾರೀ ಮಳೆ ಆಗ್ತಿರೋದ್ರಿಂದ ಮಂಗಳೂರಿನ ಪಣಂಬೂರು ಬೀಚ್ನಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿದೆ. ಬೀಚ್ನಲ್ಲಿರುವ ಲೈಟ್ ಹೌಸ್ ಸಮುದ್ರ ಪಾಲಾಗುವ ಭೀತಿ ಎದುರಾಗಿದೆ. ಪ್ರವಾಸಿಗರಿಗೆ ನಿರ್ಬಂಧ ಹೇರಿದ್ದಾರೆ. ಇದು ಫಸ್ಟ್ ಇಷ್ಟಿರಲಿಲ್ಲ, ಇನ್ನು ತುಂಬ ಒಳಗಡೆ ಇತ್ತು, ಒಂದು 500 ಮೀಟರ್ ಒಳಗಡೆ ಇತ್ತು. ಈಗ ನೀರು ಜಾಸ್ತಿಯಾಗಿ ಬಂದ್ಬಿಟ್ಟಿದೆ. ನೀರು ಜಾಸ್ತಿ ಆಗ್ಬಿಟ್ಟು ಬಂದ್ಬಿಟ್ಟಿದೆ. ಇವಾಗ ನಾವು ಬೆಂಗಳೂರಿಂದ ಬಂದಿನೂ
ಏನು ಇದು ಎಂಜಾಯ್ ಮಾಡೋಕ್ಕಾಗ್ತಾ ಇಲ್ಲ. ಇದು ತುಂಬ ನೀರು ಜಾಸ್ತಿ ಆಗಿಬಿಟ್ಟಿದೆ. ಮಳೆ ಬಿದ್ದು ತುಂಬ ಬಿಟ್ಟಿದೆ ಸಮುದ್ರ. ಪಾಪ ಪೊಲೀಸವರೆಲ್ಲ ಹಗ್ಗ ಹಾಕ್ಬಿಟ್ಟು ನೋ ಎಂಟ್ರಿ ಅಂತ ಹಾಕಿದ್ದಾರೆ, ಡೇಂಜರ್ ಝೋನ್ ಅಂತ. ಅಲೆಗಳು ತುಂಬ ದೊಡ್ಡದಾಗಿ ಬರ್ತಾಯಿದೆ. ಒಂಥರ ಸೌಂಡ್ ಕೇಳೋದಕ್ಕೆ ಒಂಥರ ಇದಾಗ್ತಾಯಿದೆ ನಮಗೆ. ಬೆಳಗ್ಗೆ ಬಂದರೆ ಸಾಯಂಕಾಲದವರೆಗೂ ಇಲ್ಲೇ ಇರ್ಬೋದಾಗಿತ್ತು. ಈಗ ಅಲೆಗಳು ನೋಡ್ತಾಯಿದ್ರೆ ಭಯ ಆಗ್ತಾಯಿದೆ ನನಗೆ. ದೊಡ್ಡ ಅಲೆಗಳು ಬರ್ತಾಯಿದೆ, ಅದರಲ್ಲಿ ನಿಂತ್ಕೊಳಕ್ಕೂ ಆಗ್ತಾಯಿಲ್ಲ.